ಇನ್ನು ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ರಣತಂತ್ರ ಕೂಡ ಹೆಚ್ಚಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ರಣತಂತ್ರ ಏನು ಹಾಗಾದ್ರೆ? ದೆಹಲಿಯಲ್ಲಿ ಇವತ್ತು ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ. ಸಂಜೆ 6 ಗಂಟೆಗೆ ಸಮಯ ನಿಗದಿಯಾಗಿದೆ. ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಮೀಟಿಂಗ್, ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದು. ಸಂಜೆ 6 ಗಂಟೆಗೆ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಸಾಧ್ಯತೆ ಇದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯಿಂದ ರಿಲೀಸ್ ಮಾಡುವ ಸಾಧ್ಯತೆ ಇದು. ಇನ್ನು ಮೊದಲ ಪಟ್ಟಿಯಲ್ಲಿ ಮೋದಿಯವರು ಹಾಗೆ ಅಮಿತ್ ಶಾ ಅವರ ಹೆಸರು ಪ್ರಕಟ ಆಗುವ ಸಾಧ್ಯತೆ ಇದೆ. ಸಭೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಕೂಡ ಭಾಗಿಯಾಗಲಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡುವಂತಹ ಸಂದರ್ಭ. ಈಗ ಬಿಜೆಪಿಯ ಸರದಿ ಮೊದಲನೇದಾಗಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ಸಂಜೆ 6 ಗಂಟೆಗೆ ನಿಗದಿಯಾಗಿದೆ. ನೋಡಿ, ಸಮಾಜವಾದಿ ಪಾರ್ಟಿ ಮೊದಲು ತಮ್ಮ ಪಟ್ಟಿನ ಬಿಡುಗಡೆ ಮಾಡಿತು, ಅಂದ್ರೆ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ಏನು ಅಂದ್ರೆ ಬೇರೆ ಬೇರೆ ಪಕ್ಷಗಳು ಕೂಡ ಕಾರ್ಯೋನ್ಮುಖ ಆದವು. ಕೊನೆಗೇನು ಅಂದರೆ ಸಮಾಜವಾದಿ ಪಾರ್ಟಿ ಬಿಡುಗಡೆ ಮಾಡಿದಂಥ ಇದರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಹೆಸರುಗಳೇ ಇರಲಿಲ್ಲ. ಅದಾದಮೇಲೆ ರಾಜ್ಯ ಆಯಿತು, ಸಂಧಾನ ಸೂತ್ರಗಳಾಯಿತು. ಕೊನೆಗೆ ಕಾಂಗ್ರೆಸ್ಗೂ ಕೂಡ ಒಂದಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡ್ತು. ಅದಾದಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಥ ಡೆವಲಪ್ಮೆಂಟ್ಗಳು ನೋಡ್ತಾ ಇದ್ದೀವಿ. ಬಿಜೆಪಿ ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ 3 ತಿಂಗಳಿಗೆ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇನ್ನೂ ಕೂಡ ಪಟ್ಟಿ ಬಿಡುಗಡೆ ಮಾಡಿರಲಿಲ್ಲ. ಆದರೆ ಇವತ್ತು ಸಂಜೆ 6 ಗಂಟೆಗೆ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ. 100ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿ. ಅದರಲ್ಲಿ ಸಹಜವಾಗಿಯೇ ಮೊದಲು ಪ್ರಧಾನಮಂತ್ರಿಯವರ ಹೆಸರೇ ಇದೆ, ಎರಡನೇದು ಗೃಹ ಸಚಿವರ ಹೆಸರಿದೆ, ಮೂರನೇದು ರಕ್ಷಣಾ ಸಚಿವರ ಹೆಸರಿದೆ. ಸೊ ಈ ರೀತಿ ಮೊದಲ 100 ಜನರ ಪಟ್ಟಿನ ಬಿಡುಗಡೆ ಮಾಡುತ್ತೆ ಬಿಜೆಪಿ. ಹೇಳಿಕೆಳಿ ಬಹಳ ಉತ್ಸಾಹದಲ್ಲಿದೆ ಈ ಸಂದರ್ಭದಲ್ಲಿ. ಅದರಲ್ಲೂ ರಾಮ ಮಂದಿರ ಆದ ಮೇಲೆ ಅದರ ಉತ್ಸಾಹ ಇನ್ನಷ್ಟು ಗರಿಗೆದರಿದೆ, ಬಹಳ ಉತ್ಸಾಹದಲ್ಲಿದೆ. ಇಂಥ ಸಂದರ್ಭದಲ್ಲಿ 100 ಜನರ ಮೊದಲ ಪಟ್ಟಿ, ಅದರಲ್ಲಿ ಯಾರ್ಯಾರು ಬರ್ತಾರೆ ನೋಡಬೇಕು. ರಾಜ್ಯದವರು 7 ಜನ ಇರ್ತಾರೆ, ಅದು ಕೂಡ ಇಂಪಾರ್ಟೆಂಟ್. ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ವಿ 100 ಜನರ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು. 100 ಜನರ ಪಟ್ಟಿನಲ್ಲಿ ಕರ್ನಾಟಕದವರ ಹೆಸರುಗಳು ಕೂಡ ಏನಾದರೂ ಇದೆಯಾ? ಸಾಧ್ಯತೆ ಇದೆ ರಂಗನಾಥ್. ಇವತ್ತು ಸಭೆ ನಡೀತಾ ಇದೆ, ಸಿಇಸಿ ಸಭೆ. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತಯಾರಿ ಬಗ್ಗೆ ಮತ್ತೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ಮಾನದಂಡಗಳು ಏನಾಗಿರ್ಬೇಕು, ಮಾಜಿ ಶಾಸಕರುಗಳಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡ್ಬೇಕಾ ಬೇಡವಾ, ಯಾವ್ಯಾವ ರಾಜ್ಯಗಳಲ್ಲಿ ಪರಿಸ್ಥಿತಿ ಏನಿದೆ, ಹೇಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ತಾರೆ, ಅಮಿತ್ ಶಾ ಅವರು ಇರ್ತಾರೆ. ಸಿಇಸಿ ಜೊತೆಗೆ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಕೂಡ ನಡೆಯುತ್ತೆ. ಒಂದು ವೇಳೆ ರಾಜ್ಯಗಳಿಂದ ಕಳಿಸಿರ್ತಕ್ಕಂತಹ ಪಟ್ಟಿ ಅಂತಿಮ ಆಯಿತು ಅಂತಂದ್ರೆ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿಯನ್ನ ಹಿಂದೆ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಇವತ್ತು ಸಭೆ ನಡೀತಾ ಇದೆ 6 ಗಂಟೆಗೆ. ಸಭೆ ಮುಗಿದ ಬಳಿಕ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಹೇಳಲಾಗ್ತದೆ. ಮುಖ್ಯವಾಗಿ ಅವರ ಮಾನದಂಡ ಏನು ಅಂತಂದ್ರೆ, ಇದುವರೆಗೆ ಬಿಜೆಪಿ ಎಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ, ಆ ಕ್ಷೇತ್ರಗಳಲ್ಲಿ ಮೊದಲು ಅಭ್ಯರ್ಥಿಗಳನ್ನ ಪಟ್ಟಿ ರಿಲೀಸ್ ಮಾಡಬೇಕು ಅನ್ನುವಂತಹ ಚಿಂತನೆಯನ್ನ ಬಿಜೆಪಿ ನಾಯಕರು ಹೊಂದಿದ್ದಾರೆ ಅನ್ನುವಂತಹದ್ದು. ಹಾಗಾಗಿ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಇದುವರೆಗೂ ಗೆದ್ದಿಲ್ಲ, ಆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಮಾಜಿ ಶಾಸಕರುಗಳು ಕೂಡ ಕರ್ನಾಟಕದಿಂದ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಒಂದ್ ಕಡೆ ಸೋಮಣ್ಣ ಆಗಿರ್ಬೋದು, ಸಿ.ಟಿ. ರವಿ ಆಗಿರ್ಬೋದು, ಹಾವೇರಿಯಿಂದ ಬಿ.ಸಿ. ಪಾಟೀಲ್ ಅವರಾಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಟಿಕೆಟ್ ಕೇಳ್ತಿರೋದ್ರಿಂದ ಈಗ ಮಾಜಿ ಶಾಸಕರಿಗೆ ಟಿಕೆಟ್ ಕೊಡ್ಬೇಕೋ ಬೇಡವಾ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾನದಂಡಗಳನ್ನ ರಚಿಸಿ ಆನಂತರ ಟಿಕೆಟ್ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ರಂಗನಾಥ್. ಹರೀಶ್.